ಇದಕ್ಕಿಂತ ಮುಂಚೆ ನಮ್ಮ ಒಂದು ವಿಚಾರಧಾರೆ ಹೇಗಿತ್ತು ಅಂತ ಹೇಳಿದರೆ, ಸಮಾಜ ಸೇವೆ ಅಂತ ಹೇಳಿದರೆ ಬಡವರಿಗೆ ಅನ್ನದಾನ ಮಾಡೋದು, ರಂಜಾನಲ್ಲಿ ಕಿಟ್ ಕೊಡಬೇಕು, ಎಲ್ಲಿ ಬಡವರ ಕಣ್ಣೀರಿದೆ ಅಲ್ಲಿ ಕಣ್ಣೀರು ಒರೆಸಬೇಕು ಅಂತ. ಆದರೆ ಕ್ರಮೇಣ ನಮ್ಮ ಸಮುದಾಯ ಅಲ್ಹಮ್ದುಲಿಲ್ಲಾ ಏನು ಕಂಡುಕೊಂಡಿತು ಅಂತ ಹೇಳಿದರೆ, ಇದು ಒಂದು ತಾತ್ಕಾಲಿಕ ಶಮನ ಮಾತ್ರ. ದೀರ್ಘಕಾಲಿಕ ಶಮನವಾಗಬೇಕಿದ್ರೆ ಯಾವ ರೀತಿ ನಾವು ಒಂದು 25,000 ಒಂದು ಮನೆಗೆ ನಾವು ಆಹಾರ ತಲುಪಿಸಿದ್ರೆ 4 ದಿವಸದ ಊಟ, ಅದರ ಬದಲಿಗೆ ಅದೇ 20,000ದಲ್ಲಿ ಆ ಮನೆಯ ಒಂದು ಮಗುವನ್ನು ಶಾಲೆಗೆ ಕಳಿಸಿದ್ರೆ ಒಂದು 15 ವರ್ಷ ತಡವಾಗಬಹುದು, ಆ ಒಂದು ಸಂಸಾರ ತನ್ನಷ್ಟಕ್ಕೆ ಸ್ವತಂತ್ರವಾಗ್ತದೆ, ಉದ್ಧಾರವಾಗ್ತದೆ ಅಂತ. ಆ ರೀತಿ ತೊಡಗಿದ ನಮ್ಮ ಒಂದು ವಿಚಾರಧಾರೆ ಮುಂದುವರಿಸಿಕೊಂಡು ಹೋಗಿ BA ಮೊಯ್ದೀನ್ರವರ ನೇತೃತ್ವದಲ್ಲಿ ಆ ಕಾಲದಲ್ಲಿ ಏನಪ್ಪಯ್ಯರ್ ಅಂತವರ ಮೇಧಾವಿಗಳ ನೇತೃತ್ವದಲ್ಲಿ ಸೈಯದ್ ಬ್ಯಾರಿ ಅಂತವರು, ನಿಸಾರ್ ಅಹಮದ್ ಇವರೆಲ್ಲ ಸೇರಿಕೊಂಡು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಬೇಕು ಅಂತ ಮಾಡಿದ್ರು. ಇದು ಕೇವಲ ಹೆಸರಿಗೆ ಮಾತ್ರ ಇದು ಮುಸ್ಲಿಂ ವಿದ್ಯಾಸಂಸ್ಥೆಗಳ ಒಕ್ಕೂಟ. ಯಾಕಂತ ಹೇಳಿದರೆ ಇದನ್ನು ನಡೆಸುವವರು ಮುಸ್ಲಿಂ ಮ್ಯಾನೇಜ್ಮೆಂಟ್ಗಳು. ಆದರೆ ಶಾಲೆಯ ದೃಷ್ಟಿಯಿಂದ ಬಂದಾಗ ಇದು ಸಾರ್ವತ್ರಿಕ ಶಿಕ್ಷಣ ಕೊಡುವಂತಹ, ಎಲ್ರಿಗೆ ಕೊಡುವಂತಹ ಜಾತ್ಯತೀತ ಒಂದು ವ್ಯವಸ್ಥೆ ಆಗಬೇಕು. ಸಮಾಜದ ವಿದ್ಯಾವಂಚಿತ ಕಡೆ ಮಗುನು ಇಲ್ಲಿ ಬಂದು ಕಲಿಯುವಂತೆ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಒಂದು ನುಡಿ ಇದೆ. ಇದು ಕೇವಲ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಮಾತ್ರ. ಸಮಾಜದ ವಿಚಾರಕ್ಕೆ ಬಂದಾಗ ನೀವು ಕಾಲು ಚಾಚ್ತಾ ಹೋಗಬೇಕು. ಹಾಸಿಗೆ ಭಗವಂತನ ದಯೆ ಇದ್ರೆ, ನಿಮ್ಮ ನಿಯತ್ತು ಸರಿ ಇದ್ರೆ ಅದು ಬೆಳೀತಾ ಹೋಗ್ತದೆ ಅಂತ. You must not think that I must get a job and I must earn money and build house and all that. Honestly, I am telling you, wallahi, I am telling you, it is all destined by the Creator. And what is destined by the Creator, we will 100% get it. In Hindi they say, वो तो जक मार के आएगा. जो मालिक मुकद्दर किया है, वो तो जक मार के आएगा. So we should not worry about ourselves. You must always work what I can do to the society, and that is the need of the hour. This is going to be a game changer for students who are keeping a hope for next year that they can do something, they can do their studies. Because 80% students are from very orphan students and students from laborers category, all this below poverty level. So they give a ray of hope so they can study in future. So I appreciate MEEF to organize such a wonderful program. In future also we have all heartily support for the MEEF, and this should be one every year. This should be a yearly event. And there is also one more person, Mr. UT Iftikhar Ali. I also thank Iftikhar Ali sir for making our program a grand success, because the person already, Musabba sir already told, he has given this year 80 seats. ಇತಿಹಾಸದ ಒಂದು ಕಾಲಘಟ್ಟದಲ್ಲಿ ಸರ್, ನಮ್ಮ ಈ ಕರಾವಳಿಯ ಮುಸ್ಲಿಂ ಜನಾಂಗ ಬಹಳ ಒಂದು ವೈಭವದ ಒಂದು ಅಧ್ಯಾಯಗಳನ್ನು ಬರೆದವರು. ಕ್ರಮೇಣ ಬರಬರುತ್ತಾ ಈ ಒಂದು ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದು ನಿಂತಹ ಸಮಯದಲ್ಲಿ ನಮ್ಮ ಸಮುದಾಯ ಎಚ್ಚೆತ್ತುಕೊಂಡು ಶಿಕ್ಷಣದ ಮೂಲಕ ಮಾತ್ರ ನಮಗೆ ನಮ್ಮ ಗುರಿ ಮುಟ್ಟಲು ಸಾಧ್ಯ ಅಂತ ಹೇಳಿಕೊಂಡು ಕಳೆದ ಒಂದು 40-50 ವರ್ಷಗಳಿಂದ ಬಹಳ ಒಂದು ಪ್ರಗತಿಪರ ಒಂದು ಪಥದಲ್ಲಿ ಸಾಗ್ತಾ ಇರೋದು ಬಹಳ ಸ್ವಾಗತಾರ್ಹವಂಥ ಒಂದು ವಿಚಾರ. ಇದಕ್ಕಿಂತ ಮುಂಚೆ ನಮ್ಮ ಒಂದು ವಿಚಾರಧಾರೆ ಹೇಗಿತ್ತು ಅಂತ ಹೇಳಿದರೆ, ಸಮಾಜ ಸೇವೆ ಅಂತ ಹೇಳಿದರೆ ಬಡವರಿಗೆ ಅನ್ನದಾನ ಮಾಡೋದು, ರಂಜಾನಲ್ಲಿ ಕಿಟ್ ಕೊಡಬೇಕು, ಎಲ್ಲಿ ಬಡವರ ಕಣ್ಣೀರಿದೆ ಅಲ್ಲಿ ಕಣ್ಣೀರು ಒರೆಸಬೇಕು ಅಂತ. ಆದರೆ ಕ್ರಮೇಣ ನಮ್ಮ ಸಮುದಾಯ ಅಲ್ಹಮ್ದುಲಿಲ್ಲಾ ಏನು ಕಂಡುಕೊಂಡಿತು ಅಂತ ಹೇಳಿದರೆ, ಇದು ಒಂದು ತಾತ್ಕಾಲಿಕ ಶಮನ ಮಾತ್ರ. ದೀರ್ಘಕಾಲಿಕ ಶಮನವಾಗಬೇಕಿದ್ರೆ ಯಾವ ರೀತಿ ನಾವು ಒಂದು 25,000 ಒಂದು ಮನೆಗೆ ನಾವು ಆಹಾರ ತಲುಪಿಸಿದ್ರೆ 4 ದಿವಸದ ಊಟ, ಅದರ ಬದಲಿಗೆ ಅದೇ 20,000ದಲ್ಲಿ ಆ ಮನೆಯ ಒಂದು ಮಗುವನ್ನು ಶಾಲೆಗೆ ಕಳಿಸಿದ್ರೆ ಒಂದು 15 ವರ್ಷ ತಡವಾಗಬಹುದು, ಆ ಒಂದು ಸಂಸಾರ ತನ್ನಷ್ಟಕ್ಕೆ ಸ್ವತಂತ್ರವಾಗ್ತದೆ, ಉದ್ಧಾರವಾಗ್ತದೆ ಅಂತ. ಆ ರೀತಿ ತೊಡಗಿದ ನಮ್ಮ ಒಂದು ವಿಚಾರಧಾರೆ ಮುಂದುವರಿಸಿಕೊಂಡು ಹೋಗಿ BA ಮೊಯ್ದೀನ್ರವರ ನೇತೃತ್ವದಲ್ಲಿ ಆ ಕಾಲದಲ್ಲಿ ಏನಪ್ಪಯ್ಯರ್ ಅಂತವರ ಮೇಧಾವಿಗಳ ನೇತೃತ್ವದಲ್ಲಿ ಸೈಯದ್ ಬ್ಯಾರಿ ಅಂತವರು, ನಿಸಾರ್ ಅಹಮದ್ ಇವರೆಲ್ಲ ಸೇರಿಕೊಂಡು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಬೇಕು ಅಂತ ಮಾಡಿದರು. ನಮ್ಮ ಮದ್ರಸೆಗಳನ್ನು ಕನ್ವರ್ಟ್ ಮಾಡಿ ಆದರೂ ವಿದ್ಯಾಸಂಸ್ಥೆಗಳನ್ನು ಮಾಡಬೇಕಂತ ಮಾಡಿದರು. ಅಲ್ಲಿ ಏನಾಯಿತು, ಮನೆಯಲ್ಲಿ ಒಂದು ವಿದ್ಯಾರ್ಥಿಗೆ ಕೊಡುವ ಬದಲು ನಾವು 100 ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತಹ ಶಾಲೆಗಳನ್ನು ತೆರೆಯಬೇಕು ಅಂತ. ಇವತ್ತು ನಮ್ಮ ಸಮಾಜ ಇದರ ಮಹತ್ವವನ್ನು ಕಂಡುಕೊಂಡಿದೆ. ಯಾವ ರೀತಿ ಅಂತ ಹೇಳಿದರೆ, ಇವಾಗಲೂ ಸರ್ ಹಳ್ಳಿಯಲ್ಲಿ, ನಾನು ಮೊನ್ನೆ ನಿಮಗೆ ಹಾಸನದಲ್ಲಿ ಹೇಳಿದೆ, ಹಳ್ಳಿಯಲ್ಲಿ ಒಂದು ತೆರೆದ ಬಾವಿ ಇದ್ದರೆ
ಆ ಬಾವಿಗೆ ದಿನ ಕಂಡು ಮಕ್ಕಳು ಹೆಂಗಸರು ಎಲ್ಲ ಬೀಳ್ತಾ ಇದ್ರೆ ಯಾರವರನ್ನು ಎತ್ಕೊಳ್ತಾರೆ ಅವರಿಗೆ ಬಹಳ ಮರ್ಯಾದೆ. ಅದನ್ನು ಮಾಡ್ತಾರೆ. ಯಾವನು ಬಂದು ಅದಕ್ಕೊಂದು ಕಟ್ಟೆ ಕಟ್ತಾನೆ ಅವನ ಬಗ್ಗೆ ಯಾರು ಹೇಳೋದಿಲ್ಲ. ಆ ಕಟ್ಟೆ ಕಟ್ಟೋದ್ರಿಂದ ಸಾವಿರಾರು ಮಕ್ಕಳು ಹೆಂಗಸರು ಬೀಳೋದು ನಿಂತು ಹೋಗ್ತದೆ. ಶಿಕ್ಷಣ ಸಂಸ್ಥೆ ಸ್ಥಾಪಿಸುವುದಂತ ಹೇಳಿದ್ರೆ ಹಾಗೆ. ಇವತ್ತಿಗೂ ನಮ್ಮ ಸಮಾಜದಲ್ಲಿ ನೋಡಿ, ಅಲ್ಲಿ ಕಿಟ್ ಕೊಡುವವ, ಇಲ್ಲಿ ವಸ್ತ್ರದಾನ ಮಾಡುವವರಿಗೆ ಬಹಳ ಮರ್ಯಾದೆ ಇದೆ. ಒಂದು ಶಾಲೆ ತೆರೆದವರನ್ನು ನಾವು ಇವಾಗಲೂ ಬೈಯೋದೆ, ಶಾಲೆ ತೆರೆದಿದ್ದಾರೆ, ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ನಾವು ಮಾಡುವಂತಹ ಈ ಸಮುದಾಯದ ಪ್ರತಿಯೊಬ್ಬರು ಇಲ್ಲಿ ಸೇರಿರುವವರು ಇವತ್ತು ನಮ್ಮಲ್ಲಿ 187 ಶಾಲೆಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿವೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಇರುವಂತಹ 423 ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ 187 ಶಾಲೆಗಳು ಮುಸ್ಲಿಂ ಸಮುದಾಯದ ಮುಖಾಂತರ ನಡೆಯುವಂಥ ಶಾಲೆಗಳು. ಇನ್ನು ನೀವು ಕೊಡಗಿಗೆ ಹೋದರೆ, ಹಾಸನಕ್ಕೆ ಹೋದರೆ, ಚಿಕ್ಕಮಗಳೂರಿಗೆ ಹೋದರೆ, ಶಿವಮೊಗ್ಗಕ್ಕೆ ಹೋದರೆ, ಇನ್ನು ಮುಂದೆ ನಾವು ಉತ್ತರ ಕರ್ನಾಟಕಕ್ಕೆ ಹೋಗಬೇಕಾದ್ರೆ ನಮ್ಮ ಈ 5 ಜಿಲ್ಲೆಗಳನ್ನು, ನಮ್ಮ ಪರಿಸರದ ಜಿಲ್ಲೆಗಳನ್ನು ಸೇರಿಸ್ಕೊಳ್ಬೇಕಂತ ಇದ್ದೇವೆ. ಮೂಸಪ್ಪನವರು ಹೇಳಿದಾಗೆ 1 ಲಕ್ಷಕ್ಕೂ ಅಧಿಕ ಮಕ್ಕಳು ನಮಗೆ ಇಲ್ಲಿ ಆಗ್ತಾರೆ. 10,000ಕ್ಕಿಂತ ಜಾಸ್ತಿ ಟೀಚರ್ಸ್ಗಳು ಇಲ್ಲಿರ್ತಾರೆ. ಇವರು ಇರೋ ಒಂದು ರೀತಿ ನೋಡಿ ಯಾವ ರೀತಿ ಅಂತ ಹೇಳಿದರೆ, ಇಲ್ಲಿರುವಂಥ ಟೀಚರ್ಸ್ಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಬಹುತೇಕ ಜನರು ಇವರು ಜಾತ್ಯತೀತವಾಗಿ ನಮ್ಮ ಮಕ್ಕಳಿಗೆ ಕಲಿಸುವಂಥವರು. ನಮಗೆ ಟ್ರೈನಿಂಗ್ ಮಾಡುವವರು ಮುಸ್ಲಿಮೇತರರು. ನಮ್ಮ ಮಕ್ಕಳಿಗೆ ಮುಂದಿನ ವಿದ್ಯಾಸಭೆಗೆ ಸೀಟ್ ಕೊಡುವ ಜನರಲ್ಲಿ ನೋಡಿ ನಿಮಗೆ ಹಲವಾರು ಮುಸ್ಲಿಮೇತರರು ಎಲ್ಲರೂ ಮುಂದೆ ಬರ್ತಾರೆ. ನಮಗೆ ಮೊಯ್ದೀನ್ ರವರ ಒಂದು ಕನಸಿತ್ತು, ನಮ್ಮ ಶಾಲೆಗಳಲ್ಲೂ ಹಾಗೆ 50% ಆದರೂ ಮುಸ್ಲಿಮೇತರ ವಿದ್ಯಾರ್ಥಿಗಳು ಕಲಿಬೇಕಂತ. ಇದರಲ್ಲಿ ನಾವು ಇನ್ನೂ ಯಶಸ್ವಿ ಆಗಲಿಲ್ಲ ಅಂತ ಹೇಳೋದ್ರ ಒಂದು ವಿಷಾದ ನಮಗೆ ಇನ್ನೂ ಇದೆ. ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ಕೇವಲ ಹೆಸರಿಗೆ ಮಾತ್ರ ಇದು ಮುಸ್ಲಿಂ ವಿದ್ಯಾಸಂಸ್ಥೆಗಳ ಒಕ್ಕೂಟ. ಯಾಕಂತ ಹೇಳಿದರೆ ಇದನ್ನು ನಡೆಸುವವರು ಮುಸ್ಲಿಂ ಮ್ಯಾನೇಜ್ಮೆಂಟ್ಗಳು. ಆದರೆ ಶಾಲೆಯ ದೃಷ್ಟಿಯಿಂದ ಬಂದಾಗ ಇದು ಸಾರ್ವತ್ರಿಕ ಶಿಕ್ಷಣ ಕೊಡುವಂತಹ, ಎಲ್ರಿಗೆ ಕೊಡುವಂತಹ ಜಾತ್ಯತೀತ ಒಂದು ವ್ಯವಸ್ಥೆ ಆಗಬೇಕು. ಸಮಾಜದ ವಿದ್ಯಾವಂಚಿತ ಕಡೆ ಮಗುನು ಇಲ್ಲಿ ಬಂದು ಕಲಿಯುವಂತೆ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ನಾವು ಇದನ್ನು 25 ವರ್ಷಗಳ ಮುಂಚೆ ಸ್ಟಾರ್ಟ್ ಮಾಡುವಾಗ ಮೊಯ್ದೀನ್ ರವರು ಸ್ಟಾರ್ಟ್ ಮಾಡಿದ್ರು, ಈ ಒಕ್ಕೂಟದ ಬಗ್ಗೆ ಹೇಳಿದರು. ಆ ಕಾಲದಲ್ಲಿ ಕೇವಲ ನಾವು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಮಾತ್ರ, ನಮ್ಮ ಸಾಮಾನ್ಯ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತ. ಮ್ಯಾನೇಜ್ಮೆಂಟಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸರ್, ಇದಕ್ಕೆ ನಾವು ಸಿನರ್ಜಿ ಅಂತ ಹೇಳ್ತೇವೆ. ಸಿನರ್ಜಿ ಅಂತ ಹೇಳಿದರೆ, ನಾನು ಒಂದು 10 ಕೆಲಸ ಮಾಡಿದರೆ, ನೀನೊಂದು 10 ಕೆಲಸ ಮಾಡಿದರೆ, ಇಬ್ಬರು ಸೇರಿಕೊಂಡ್ರೆ ಅರಿಥ್ಮೆಟಿಕಲಿ 20 ಕೆಲಸ ಆಗೋದು ಅದು. ಆದರೆ ನಾವು ಸಹಯೋಗದೊಂದಿಗೆ ಸೇರಿಕೊಂಡು ಮಾಡಿದರೆ ಅದು 20+ ಆಗಿಬಿಡ್ತದೆ. ಆ ಪ್ಲಸ್ಸಿಗೆ ಸಿನರ್ಜಿ ಅಂತ ಹೇಳೋದು. ಇಮ್ಯಾಜಿನ್ ಮಾಡಿ, ಯಾವಾಗ 187 ಶಾಲೆಗಳು, ಈ ಶಾಲೆನೂ ಟ್ರೈನಿಂಗ್ ಮಾಡ್ತದೆ, ಇವರು ಮಾಡ್ತಾರೆ, ಇವರು IAS ಮಾಡ್ತಾರೆ, ಆಗ ಯಾವಾಗ ನಾವು ಸೇರ್ಕೊಂಡು ಇದನ್ನು ಮಾಡ್ತೇವೆ ಆವಾಗ ಇದೊಂದು ಸಂಘಟಿತವಾಗಿ ಬಹಳ ವ್ಯವಸ್ಥಿತವಾಗಿ ನಮಗೆ ಮುಂದುವರಿಯಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮೂಸಪ್ಪನವರು ಹೇಳಿದರು ಎಷ್ಟೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೇವೆ ಅಂತ. ಇದು ಒಂದೊಂದು ಶಾಲೆ ಮಟ್ಟದಲ್ಲಿ ಆಗುವಂಥದ್ದಲ್ಲ. ಯಾವಾಗ ನಾವು ಒಕ್ಕೂಟವಾಗಿ ಮಾಡ್ತೇವೆ, 10 ಶಾಲೆಗಳು 25 ಶಾಲೆಗಳು ಸೇರ್ಕೊಂಡು ಮಾಡಿದಾಗ ನಮಗೆ ಒಳ್ಳೆ ಫ್ಯಾಕಲ್ಟಿ ತರಲಿಕ್ಕಾಗ್ತದೆ, ಒಳ್ಳೆ ಟ್ರೈನರ್ಸ್ಗಳನ್ನು ತರಲಿಕ್ಕಾಗ್ತದೆ, ಎಲ್ಲ ಸೇರ್ಕೊಂಡು ಮಾಡಲಿಕ್ಕಾಗ್ತದೆ. ಈ ರೀತಿ ಕಳೆದ ಒಂದೇ ವರ್ಷದಲ್ಲಿ ಅಥವಾ 4-5 ವರ್ಷಗಳಲ್ಲಿ ಪ್ರತಿ ಒಂದೊಂದು ವರ್ಷಕ್ಕೆ 90ರಿಂದ 100ರಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸರ್. ಎಲ್ಲ ಕಾರ್ಯಕ್ರಮಗಳು ಇಷ್ಟೇ ದೊಡ್ಡ ಕಾರ್ಯಕ್ರಮಗಳು. ತಾವು ನೋಡಿದರೆ ಸರ್, ಇಲ್ಲಿ ಸೇರಿರುವ ಜನ ನೀವು ಮುಂಚೆ ನೋಡಿರೋದಿಲ್ಲ ಇವರನ್ನು. ಯಾಕಂತ ಹೇಳಿದರೆ ನಮ್ಮಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿಯೊಂದು ಸಮಾರಂಭದಲ್ಲಿ ನಾವು ಇದು ಸಭೆ ಸೇರಿಸಬೇಕು ಅಂತ ಸೇರಿಸುವುದಲ್ಲ, ಪ್ರತಿಯೊಂದು ಸಭೆಯು ನಮ್ಮ ಪ್ರಾತಿನಿಧಿಕ ಸಭೆ. ಇವತ್ತಿಲ್ಲಿಯವರು ಕೇವಲ ಫಲಾನುಭವಿ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸ್ ಮಾತ್ರ. ಇನ್ನೊಂದ್ಸಲ ನೀವು ಬಂದರೆ ಅದು ನಮ್ಮ ಮ್ಯಾನೇಜ್ಮೆಂಟ್ನವರಾಗಿರ್ತಾರೆ, ಇನ್ನೊಂದ್ಸಲ ಬಂದರೆ ನಮ್ಮ ಟೀಚರ್ಸ್ ಅವರಾಗಿರ್ತಾರೆ. ಈ ರೀತಿ ಎಲ್ಲ ಮಾಡುವಾಗ ನೀವು ಅಂದ್ಕೊಂಡಿರ್ಬೋದು 100 ಸಭೆ ಮಾಡುವಾಗ ಬಹುಶಃ ಇವರ ಹತ್ರ ಕೋಟಿಗಟ್ಟಲೆ ದುಡ್ಡು ಇರಬೇಕು ಅಂತ. ನಮ್ಮ ಇಡೀ ಬಜೆಟ್ ಇರೋ ಸರ್ 3.5 ಲಕ್ಷ ರೂಪಾಯಿ ನಮಗೆ ಮೆಂಬರ್ಶಿಪ್ಪಲ್ಲಿ ಸಿಗುವಂಥದ್ದು. ಯಾವನೋ ಒಬ್ಬ ನಮ್ಮ ಬಾಡಿಗೆ ಕೊಡ್ತಾ ಇದ್ದಾನೆ, ಯಾವನೋ ಒಬ್ಬ ನಮ್ಮ ಮ್ಯಾನೇಜರ್ಸ್ಗಳಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾನೆ. ಪ್ರತಿಯೊಂದು ಸಭೆ ಆಗುವಾಗ, ಇವತ್ತಿನ ಸಭೆಯನ್ನು ಏನೋಪ್ಪನವರು ಪ್ರಾಯೋಜನಕ್ಕೆ ಮಾಡಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಸಭೆ ಎಲ್ಲಿ ಆಗ್ತದೆ ನಮ್ಮದು, ಅಲ್ಲಿಯ ಒಬ್ಬ ಇರಲಿ ಅಥವಾ ಶಾಲೆಗಳಿರಲಿ, ಸೈಯದ್ ಬ್ಯಾರಿಯವರಲ್ಲಾದರೆ ಅವ್ರು ತಗೊಳ್ತಾರೆ, ಬರಕದಲ್ಲಿ ಆದರೆ ಅವ್ರು ತಗೊಳ್ತಾರೆ, ಉಡುಪಿಗೆ ಹೋದರೆ ಕಾಜಿಯವರ ಶಾಲೆ ಇದೆ, ಯಾವ ಶಾಲೆಗಳು, ಕೂರಿಗೆ ಹೋದರೆ ನಿಮ್ಮ ಶಾಲೆಗಳಿವೆ, ಈ ಶಾಲೆಗಳು ತಗೊಳ್ತಾರೆ. ಅಲ್ಲಿ ಯಾವನೋ ಒಬ್ಬ ಊಟ ಕೊಟ್ಟು ಪುಣ್ಯ ಕಟ್ಕೊಳ್ತಾನೆ. ಯಾವಾಗಲೂ ಸರ್ ನಾನು ನಮ್ಮ ಪ್ರೋಗ್ರಾಮ್ ಮಾಡುವಾಗ ಬಜೆಟ್ ಎಷ್ಟು ಅಂತ ಕೇಳಿದ್ದು ಇದುವರೆಗೆ ನೋಡಲಿಲ್ಲ. ನಾನೆಲ್ಲ ಮೀಟಿಂಗ್ಗೆ ಬರ್ತೇನೆ, ಯಾರು ಬಜೆಟ್ ಎಷ್ಟು ಅಂತ ಇದುವರೆಗೆ ಕೇಳಲಿಲ್ಲ. ಪ್ರೋಗ್ರಾಮ್ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾರೆ, ಬಜೆಟ್ ತನ್ನಿಂತಾರೆ ಬರ್ತದೆ. ಸೈಯದ್ ಬಾರಿ ತಮ್ಗೆ ಗೊತ್ತಿರಬಹುದು, ಸಿಟಿ ಮಾರ್ಕೆಟ್ನ ನಮ್ಮ ಮೌಲಾನ ನಮಗೆ ಹೇಳ್ತಾ ಇದ್ರು ಒಂದು ಮಾತು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಒಂದು ನುಡಿ ಇದೆ. ಇದು ಕೇವಲ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಮಾತ್ರ.
ಸಮಾಜದ ವಿಚಾರಕ್ಕೆ ಬಂದಾಗ ನೀವು ಕಾಲ್ ಚಾಚ್ತಾ ಹೋಗಬೇಕು. ಹಾಸಿಗೆ ಭಗವಂತನ ದಯೆ ಇದ್ರೆ, ನಿಮ್ಮ ನಿಯತ್ತು ಸರಿ ಇದ್ರೆ ಅದು ಬೆಳೀತಾ ಹೋಗ್ತದೆ ಅಂತ. ಇದಕ್ಕೆ ಉದಾಹರಣೆ ನಮ್ಮ ಮೂಸಬ್ಬ ಮತ್ತು ಈ ತಂಡದವರು. ನಾನು ಈ 5 ವರ್ಷದಲ್ಲಿ ಸರ್ ಒಂದು ಸಲನೂ ನಮ್ಮ ಬಜೆಟ್ ಎಷ್ಟು, ಈ ಸಮಾರಂಭಕ್ಕೆ ದುಡ್ಡು ಯಾರು ಕೊಡ್ತಾರೆ ಅಂತ ಕೇಳಿದ್ದಿಲ್ಲ. ಅದರಷ್ಟಕ್ಕೆ ದುಡ್ಡು ಹರಿದು ಬರ್ತಾ ಇದೆ. ಈ ಸೀಟ್ಗಳು ಬಂದಿರೋದು ಹಾಗೆ. ನಾವು ಇಷ್ಟೆಲ್ಲ ಟ್ರೈನಿಂಗ್ ಮಾಡುವಾಗ ನಾವು ಒಂದು ಕಡೆಯಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮಾಡಬೇಕು, ಇನ್ನೊಂದು ಕಡೆಯಲ್ಲಿ ಶಿಕ್ಷಕರ ಗುಣಮಟ್ಟಕ್ಕೆ ಆದ್ಯತೆ ಕೊಡಬೇಕು, ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟಕ್ಕೂ ಆದ್ಯತೆ ಕೊಡಬೇಕು ಅನ್ನೋ ವಿಚಾರಧಾರೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದನ್ನೆಲ್ಲ ಮೂಸಪ್ಪನವರು ತಮಗೆ ಹೇಳಿದರು. ಇದೆಲ್ಲ ಆದಾಗ ಏನಾಯಿತು ಅಂತ ಹೇಳಿದರೆ ಸರ್, ಒಂದು ಕಡೆಯಲ್ಲಿ ವಿದ್ಯೆ ಕಲಿಯದ ನಮ್ಮ ಮಕ್ಕಳನ್ನು ಯಾವ ರೀತಿಗೆ ಶಾಲೆಗೆ ತರೋದಂತ, ಆಮೇಲೆ ಶಾಲೆಗೆ ತಂದು ಪಾಸ್ ಆಗದೇ ಇರೋ ಮಕ್ಕಳನ್ನು ಪಾಸ್ ಮಾಡಿಸೋದಕ್ಕಂತ ಅದಕ್ಕೊಂದು ಕಾರ್ಯಕ್ರಮ ಆಯಿತು. ಕಡೆಗೆ ನಮಗೆ ಆಯಿತು, ದಿಸ್ ಇಸ್ ಕಾಲ್ಡ್ ದ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಸರ್. ಇದು ಮಾಡಿ ನಮ್ಮ ಫಲಿತಾಂಶ ಇವತ್ತು 98.9 ವರೆಗೆ ಬಂದಿದೆ ನಮ್ಮ SSLC PUCಗಳಲ್ಲಿ. ಇದು ಬಂದಿರೋದು ಮಾತ್ರ ಅಲ್ಲ, ಮುಂಚೆನೂ ಬರ್ತಾ ಇರಲಿಲ್ಲ. 80-85% ಮುಂಚೆನೂ ಬರ್ತಾ ಇತ್ತು. ತಾವೊಂದು ಆಲೋಚನೆ ಮಾಡಿ, 85 ಇರೋದು 95ಕ್ಕೆ 100ಕ್ಕೆ ಬಂದಾಗ 15% ಅಂತ ಹೇಳಿದರೆ 4000 ಮಕ್ಕಳು SSLC ಮತ್ತು PUCಯಲ್ಲಿ ಪಾಸ್ ಆಗುವಾಗ 600 ಮಕ್ಕಳು ಜಾಸ್ತಿ ಪಾಸ್ ಆದ್ರು ಅಂತ ಲೆಕ್ಕ. ಅಂದರೆ 600 ಮಕ್ಕಳ ವಿದ್ಯೆ ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತದೆ. 600 ಫ್ಯಾಮಿಲಿಗಳ ಉದ್ಧಾರಕ್ಕೆ ನಾವು ಒಂದು ಬೀಜ ಹಾಕಿದಂಗೆ ಆಗ್ತದೆ. ಕಡೆಯದಾಗಿ ನನ್ನೊಂದು ಮಾತು, ನೀಲ್ ಆರ್ಮ್ಸ್ಟ್ರಾಂಗ್ ಸರ್ ಚಂದ್ರನ ಮೇಲೆ ಕಾಲಿಟ್ಟಾಗ ಒಂದು ಮಾತು ಹೇಳಿದರು, ಸ್ಮಾಲ್ ಸ್ಟೆಪ್ ಫಾರ್ ದ ಮ್ಯಾನ್ ಬಟ್ ಅ ಜಾಯಿಂಟ್ ಲೀಪ್ ಫಾರ್ ದ ಮ್ಯಾನ್ ಕೈಂಡ್ ಅಂತ. ಅಂದರೆ ಮನುಷ್ಯನ ಮಟ್ಟಿಗೆ ಇದೊಂದು ಚಿಕ್ಕ ಹೆಜ್ಜೆ ನಾನು ಇಟ್ಟಿರೋದು, ಆದರೆ ಮಾನವತಾ ದೃಷ್ಟಿಯಿಂದ ಇದೊಂದು ದೈತ್ಯ ಲಂಘನ ಅಂತ ಹೇಳ್ಕೊಂಡು ನಾವು ಇವತ್ತು ಮಾಡಿರುವಂತಹ ಈ ಒಂದು ಕೆಲಸ, ಇದೊಂದು ಚಿಕ್ಕ ಸಮಾರಂಭ, ಒಂದು ಚಿಕ್ಕ ಹೆಜ್ಜೆ, ಆದರೆ ನಮ್ಮ ಸಮುದಾಯದ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಇದೊಂದು ದೈತ್ಯ ಲಂಘನವಾಗಲಿ ಅನ್ನೋ ಒಂದು ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೃತಜ್ಞತೆ, ಸ್ವಾಗತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Muhammad Pickthall, the first person who translated Quran, he used the word persevere. Lage raho, dunya idhar ki udhar ho, lage raho, leave no stone unturned till you reach your goal. And finally, fear of Allah. ಪರಮಾತ್ಮನ ಆ ಭಯ ಅಂತ ಹೇಳಿದರೆ ಹೆದರಿಕೆ ಅಲ್ಲ. ಆ ಭಯ ಇನ್ನೊಂದು ಅರ್ಥ ಪರಮಾತ್ಮನೊಂದಿಗಿರುವಂಥ ಪ್ರೀತಿ, ಆ ವಾತ್ಸಲ್ಯ, ಆ ಮಮತೆ, ಅವನಲ್ಲಿ ಕಾರುಣ್ಯವನ್ನು ಕೇಳುವಂಥ ಒಂದು ರೀತಿ, ಅಚಲ ನಂಬಿಕೆ. Absolutely, come what may, the whole world is against me, but if God is with me, I will be successful. Vis-a-vis, the whole world is with me, but God is not with me. Then life is different. Life is difficult. Here, my talk, after Umar TK speaks, I don't think anybody will need to really speak. He spoke everything, captured everything. He's a master in that. I don't have that mastery. I will say whatever little I can say in my own, manner and style. 500 students. Imagine tomorrow, inshallah, I'm guaranteed that you are going to become engineers, doctors, lawyers, technocrats, businessmen, startup venture people, and many other things. You will go to Gulf country, you will go to Germany, US, UK, everywhere. Why I mentioned the Germany, UK, USA? Recently I came to know that there are more than 300 students are studying in Germany. All the Muslim students of South Canada. So it is taken for granted that you are going to be successful in your area. But the point is, after that success, how you are going to contribute to the society. And my suggestion is we should go beyond the community. We must go beyond the community. We must think of success of the society. What contribution we can do to the society. That is absolutely important. Whatever we think, whatever we do, in our aspiration, everywhere we must see, this my work, whatever I am taking today, how it is going to affect the society at large. That is the essence of human nature should be. As Mr. Umar mentioned, that is one aspect is there with me also, that we are doing a great thing on this front, on the education front, but there are very less non-Muslims are there in our school, in our colleges, in our institution. That is what we all need to ponder over. And I'm 100% sure when the quality comes, then all this Jat Path will take a back seat.
And the classic example is our late President Abdul Kalam. He has become the president not by the Congress regime, by the BJP regime. Because they saw with him that amazing caliber. So the moment we bring quality, aspect, I am 100% sure the non-Muslim should come to our institution. And that is what honestly my desire. So, what is important, my friends? See, you are such a lucky people. You are such a fortunate people in today's world. At this area, maybe 5 square kilometers, if you look at least there are about 50,000-60,000 students or young youths like you are there. They are aspiring for degrees, they are aspiring for, learning higher studies and make things better for them. But they cannot do it because of various reasons. Because of the poverty in the family, because of they don't have that understanding, that the MIF has not reached to them, or they are not reached to the MIF, many reasons. So you are the most fortunate people. So you must always think that when I attain my success, what is my responsibility? So MIF organization today organized a program in Yanapaya campus in Kulur for 500 students beneficiaries. Especially I appreciate the MIF organization and the leadership of Musabba, Umar TK, Sayed Bere and his team for organizing such a full meaningful program for beneficiaries. We have done all this since in the kind of encouragement for students, meritorious students, and especially the means and the support of Yanapaya, who has given more than 50% of the students, and all the college of Mangalore. This is going to be a game changer for students who are keeping hope for next year that they can do something, they can do their studies, because 80% of students are from very orphan students and students from laborers category, all this below poverty level. So they give a ray of hope so they can study in future. So I appreciate MIF to organize such a wonderful program. In future also we have all heartily support for the MIF, and this should be one every year, this should be a yearly event. ಸರಿಸುಮಾರು 30-40 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದಲ್ಲಿ ಅಂದು ಸಚಿವರಾಗಿದ್ದ B.A. ಮೊಹಿದ್ದೀನ್ ರವರ ಒಂದು ಕೋರಿಕೆ ಮೇರೆಗೆ ಮಸೀದಿಗಳು ಶಾಲೆಗಳ ಜವಾಬ್ದಾರಿಯನ್ನು ಹೊತ್ತು ಅಲ್ಲಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳು ಅಸ್ತಿತ್ವಗೊಂಡವು. ಆದರೆ ಆಡಳಿತಾತ್ಮಕವಾಗಿ ಹಾಗೂ ತರಬೇತಿ ನೀಡುವಲ್ಲಿ ಅವರನ್ನು ಒಂದು ವೇದಿಕೆ ಮುಖಾಂತರ ಸಂಘಟಿಸಿ ಒಂದು ಫೆಡರೇಷನ್ ಮಾಡಿದಲ್ಲಿ, ಒಕ್ಕೂಟ ಮಾಡಿದಲ್ಲಿ ಹೆಚ್ಚಿನ ಕ್ವಾಲಿಟಿ ಎಜುಕೇಷನ್ ನೀಡಬಹುದು ಎಂಬ ಒಂದು ಘನ ಉದ್ದೇಶ ಇಟ್ಟುಕೊಂಡು 2021ನೇ ಇಸವಿಯಲ್ಲಿ ಕೇವಲ 15 ವಿದ್ಯಾಸಂಸ್ಥೆಗಳ ಒಟ್ಟು ಸೇರಿ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಅಥವಾ ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಫೆಡರೇಷನ್ ಎಂಬ ಒಂದು ಫೆಡರೇಷನ್ ಅಸ್ತಿತ್ವಗೊಂಡಿತ್ತು. ಮೊದಲು ಸರ್ಕಾರಿ ಮಟ್ಟದಲ್ಲಿ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕೆ ಹೋರಾಟ ಮಾಡಿದಂತಹ ಈ ಫೆಡರೇಷನ್ ತದನಂತರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಂತವಾಗಿ ಅವುಗಳನ್ನು ಜಾರಿಗೊಳಿಸಿದೆ. ಅದರಲ್ಲೂ ಮುಖ್ಯವಾಗಿ SSLC ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಇಡೀ ಉಭಯ ಜಿಲ್ಲೆಗಳಾದ್ಯಂತ ಅವರಿಗೆ ತರಬೇತಿ ನೀಡಿ ಅವರನ್ನು SSLC ಪರೀಕ್ಷೆಯಲ್ಲಿ ಗರಿಷ್ಠ ಮಟ್ಟದಲ್ಲಿ ಪಾಸ್ ಮಾಡುವ ಹಾಗೆ ಪ್ರಯತ್ನಪಟ್ಟಿತು. ಮೊಂಟೆಸರಿ ಟೀಚರ್ಸ್ನವರಿಗೆ ತರಬೇತಿ ನೀಡಿತು. ನಾನ್ B.Ed ಟೀಚರ್ಸ್ನವರಿಗೆ ಅವರಿಗೂ 1 ವಾರದ ತರಬೇತಿಯನ್ನು ಸಂಘಟಿಸಿತು. ನೀಟ್, CET ಮತ್ತು ಕ್ರ್ಯಾಶ್ ಕೋರ್ಸ್ ಇವುಗಳಲ್ಲಿ ಸೈನ್ಸ್ ವಿಭಾಗದಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ತರಬೇತಿ ಸಂಘಟಿಸಿತು. ಡಿಸ್ಟ್ರಿಕ್ಟ್ ಲೆವೆಲ್ ಉಭಯ ಜಿಲ್ಲೆಗಳ ಸ್ಪೋರ್ಟ್ಸ್ ಸಂಘಟಿಸಿತು. ಟ್ಯಾಲೆಂಟ್ ಹಂಟ್ ಜಿಲ್ಲಾ ಮಟ್ಟದಲ್ಲಿ ಸಂಘಟಿಸಿತು. ವಿದ್ಯಾರ್ಥಿಗಳಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ವಿಧಾನಸೌಧ ನೋಡುವಂತಹ ಒಂದು ವ್ಯವಸ್ಥೆಯನ್ನು ಸಹ MIF ಮಾಡಿತು. SSLCಯಲ್ಲಿ ಇನ್ನಷ್ಟು ಗರಿಷ್ಠ ಅಂಕ ಗಳಿಸಲು SSLC ಸಬ್ಜೆಕ್ಟ್ ಟೀಚರ್ಸಿಗೆ ಇಲಾಖೆಯ ವತಿಯಿಂದ ರಿಸೋರ್ಸ್ ಪರ್ಸನ್ ಪಡ್ಕೊಂಡು ಪ್ರತಿ ವರ್ಷ ಸಂಘಟಿಸ್ತಾ ಇದೆ. ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಅವರಿಗೆ ತರಬೇತಿ, ಶಾಲಾ ವಿದ್ಯಾರ್ಥಿ ನಾಯಕರುಗಳಿಗೆ ನಾಯಕತ್ವದ ಬಗ್ಗೆ ಜಿಲ್ಲಾ ಮಟ್ಟದ ತರಬೇತಿ, ಮ್ಯಾನೇಜ್ಮೆಂಟ್ನವರಿಗೆ ಶಾಲಾ ನಿರ್ವಹಣೆ ಬಗ್ಗೆ ತರಬೇತಿ, ಗರಿಷ್ಠ ಅಂಕ ಗಳಿಸಿದಂಥ SSLC PUC ಮತ್ತು ಬೆಸ್ಟ್ ಸ್ಕೂಲನ್ನು ಆಯ್ಕೆ ಮಾಡಿಕೊಂಡು
ಪ್ರತಿ ವರ್ಷ ಅವಾರ್ಡ್ ಸೆರೆಮನಿ, ಸಿವಿಲ್ ಸರ್ವಿಸಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು 8th, 9th ಮತ್ತು ಫಸ್ಟ್ PUCಗಳಲ್ಲಿ ಸುಮಾರು 40 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ವಾರಕ್ಕೆ ಒಂದು ತರಗತಿಯನ್ನು ತೆಗೆದುಕೊಂಡು ನುರಿತ IAS ಕೋಚ್ ರವರನ್ನು ಇಟ್ಟುಕೊಂಡು ಅಲ್ಲಿ ಕಳೆದ 2 ತಿಂಗಳಿಂದ ಈ ಒಂದು ಹೊಸ ಸಿಲೆಬಸ್ಸನ್ನು ಅಳವಡಿಸಿ ಅವರಿಗೆ ತರಬೇತಿ ನೀಡುತ್ತಾ ಇದೆ. ಮೀಫಿನ ಕಾರ್ಯಚಟುವಟಿಕೆಗಳನ್ನು ಇತರ ಜಿಲ್ಲೆಗಳಿಗೂ ವಿಸ್ತಾರ ಮಾಡಬೇಕೆಂಬ ಉದ್ದೇಶದಿಂದ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಿಗೆ ಈ ಒಂದು ಕಾರ್ಯಕ್ರಮ ಇದು ಮೀಫಿನ ಘಟಕಗಳನ್ನು ಆರಂಭಿಸಲಾಗಿದೆ. ಇದೆಲ್ಲ ನಾವು ಪ್ರತಿ ವರ್ಷ ಮಾಡಿ ಬಂದಂತಹ ಕಾರ್ಯಕ್ರಮಗಳು ಸುಮಾರು 90ರಿಂದ 100 ಕಾರ್ಯಕ್ರಮಗಳನ್ನು ಕಳೆದ 4-5 ವರ್ಷಗಳಿಂದ ಸತತವಾಗಿ ಮಾಡುತ್ತಾ ಇದ್ದೇವೆ. ಆದರೆ ವಿಶೇಷವಾಗಿ 4 ವರ್ಷಗಳ ಹಿಂದೆ 2022ರಲ್ಲಿ ಆರಂಭದಲ್ಲಿ ಯನಪಾಯ ವಿದ್ಯಾಸಂಸ್ಥೆ ಸಿನಾನ್ ನಮಗೆ ಸ್ವಲ್ಪ ಹತ್ತಿರದಲ್ಲಿದ್ದರು. ಅವರ ಒಂದು ಪ್ರಯತ್ನ, ಯನಪಾಯ ಮ್ಯಾನೇಜ್ಮೆಂಟ್ನವರು ಮುಂದೆ ಬಂದು ಕೆಲವು ಸೀಟುಗಳನ್ನು PUCಯಲ್ಲಿ ಅತ್ಯಂತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೀಡಿದರು. ತದನಂತರ ಡಿಗ್ರಿ ಕೋರ್ಸಿಗೆ ಅದನ್ನು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬೆಂಗಳೂರು ವಸತಿ ಮತ್ತು ಟೀಚಿಂಗ್ ಜೊತೆಗೆ 20 ಸೀಟುಗಳನ್ನು ಕೊಟ್ಟರು. ಈ ರೀತಿ ನಾವು ಆರಂಭದಲ್ಲಿ ಒಂದು 20-25 ಸೀಟುಗಳನ್ನು ಸಮಾಜದಲ್ಲಿದ್ದಂಥ ಯತೀಮ್, ಅತ್ಯಂತ ಕಡು ಬಡ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ನಾವು ನೀಡುತ್ತಾ ಇದ್ದೇವೆ. ಆದರೆ ಯಾವಾಗ ಇಫ್ತಿಕಾರ್ ಅವರು ನಮಗೆ ಪರಿಚಯ ಆಯಿತು, ಕಳೆದ 2 ವರ್ಷಗಳಿಂದ ನಮ್ಮ ಈ ಸೀಟು ನೀಡುವಿಕೆಯನ್ನು ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ವಿಭಾಗಕ್ಕೆ ನಾವು ಹೋಗಿ ಈ ವರ್ಷ ಇಷ್ಟರವರೆಗೆ ಕಳೆದ 4 ವರ್ಷಗಳಲ್ಲಿ 677 ಸೀಟುಗಳು ನಮಗೆ ನೀಡಿದ್ದಾರೆ. ಅದರಲ್ಲಿ ಹೆಚ್ಚಿನ ಭಾಗ 45% ಒಂದೇ ಒಂದು ವಿದ್ಯಾಸಂಸ್ಥೆ, ಯನಪಾಯ ವಿದ್ಯಾಸಂಸ್ಥೆ ಅವರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಯನಪಾಯ ವಿದ್ಯಾಸಂಸ್ಥೆ ಚಾನ್ಸಲರ್ ಹಾಗೂ ಅವರ ಬಳಗವನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. I also take this opportunity to congratulate the team at MIF for their ongoing Silver Jubilee celebration. Also, kudos to them for their milestone achievement and relentless service to the community in particular and society in general. Indeed, this prestigious institution is a torchbearer and an asset to the community. MIF, under the leadership of President Musabba P. Barry, is a beacon light for a community, especially the youth. I recall a quote to read somewhere. There are 2 kinds of people in this world. We have got talkers and then there is doers. Most people are just talkers. As they do is talk. But when it is all said and done, it is the doers that actually make difference and change this world. And without any doubt, I can say that MIF belongs to the second category, the doers. It's very encouraging and inspiring to know about the tremendous progress achieved over the years. In this context, I'm very happy that MIF is felicitating Janab Ghafoor and Janab Saeed, both of whom are active doers and ambitious members of the Congress Party who are working day and night for our community. I would like to congratulate them on this occasion. Dr. Iftikhar is another doer. He works relentlessly behind the scene, day in and day out, for the benefit of our people. He works silently without any publicity and is always ready to help. I also like to congratulate all the students and the parents gathered here today. ಈಗ MIF ಒಂದು ಸಂಸ್ಥೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂಥ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಅವರಿಗೆ ತಮ್ಮ ಜೀವನವನ್ನು ಅಭಿವೃದ್ಧಿಪಡಿಸತಕ್ಕಂಥ ದಿಕ್ಕಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚು
ಒತ್ತನ್ನು ಕೊಡುವುದರ ಮೂಲಕ ಇವತ್ತು ಅದು ವೈದ್ಯಕೀಯ ಶಿಕ್ಷಣ ಇರ್ಬೋದು ಅಥವಾ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಇರ್ಬೋದು, ಪ್ಯಾರಾಮೆಡಿಕಲ್ ವಿದ್ಯಾಭ್ಯಾಸ ಇರ್ಬೋದು ಮತ್ತು ಇತರ ಏನೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್, ಅದೇ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಆ ಒಂದು ಅವಕಾಶವನ್ನು ಯಾರು ಆರ್ಥಿಕವಾಗಿ ಹಿಂದುಳಿದಂಥ ಬಡ ಮಕ್ಕಳಿಗೆ ಅವರು ಮುಂದೆ ತರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಇವತ್ತು ಯಶಸ್ಸಿನ ಒಂದು ಮೈಲುಗಲ್ಲನ್ನು ಕಾಣ್ತಾ ಇದೆ. ಆ ಒಂದು ಮೀಫ್ ಸಂಸ್ಥೆ ತಮ್ಮ 25ನೇ ವರ್ಷದ ಒಂದು ಈ ಒಂದು ಸಿಲ್ವರ್ ಜುಬ್ಲಿಯನ್ನು ಆಚರಿಸ್ಕೊಂಡು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಇದೊಂದು ದೊಡ್ಡ ಶಕ್ತಿಯಾಗಿ ಸಮುದಾಯದ ಒಂದು ದೊಡ್ಡ ಆಸ್ತಿಯಾಗಿ ಮುನ್ನಡೀತದೆ ಅಂಥೇಳಿ ನಾನಂತೂ ಖಂಡಿತವಾಗಿ ಭಾವಿಸಿದ್ದೇನೆ. ಈ ಸಂಸ್ಥೆಯಲ್ಲಿ ಭಾಳ ಜನ ಹಿರಿಯ ಧುರೀಣರು, ಅದು ಉಮರ್ ಟೀಕೆಯರ್ ಇರ್ಬೋದು, ಅದೇ ರೀತಿಯಲ್ಲಿ ಹಾಜಿ ಸೈಯದ್ ಬ್ಯಾರಿಯರ್ ಇರ್ಬೋದು, ಅದೇ ರೀತಿಯಲ್ಲಿ ಡಾಕ್ಟರ್ UT ಇಫ್ತಿಕಾರ್ ಅವರು ಇರ್ಬೋದು. ಅದೇ ರೀತಿಯಲ್ಲಿ ಇದಕ್ಕೆ ಶಕ್ತಿಯಾಗಿ ಇವತ್ತು ನಿಂತಿರ್ತಕ್ಕಂಥದ್ದು ಯನಪಯ ಶಿಕ್ಷಣ ಸಮೂಹ ಸಂಸ್ಥೆಯ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಅಬ್ದುಲ್ ಕುಂಜಿ ಸಾಹೇಬರು. ಈ ಸಮುದಾಯವನ್ನು ಶೈಕ್ಷಣಿಕವಾಗಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದಿಕ್ಕಿನಲ್ಲಿ ಇವತ್ತು ಸಮುದಾಯಕ್ಕೆ ಒಂದು ನಮ್ಮ ಮುಂದಿನ ಭವಿಷ್ಯದ ಯುವ ಜನತೆಗೆ ಒಂದು ಶಕ್ತಿಯಾಗಿ ಬೆಳೀತಕ್ಕಂಥ ದಿಕ್ಕಿನಲ್ಲಿ ಸಹಾಯ ಮಾಡ್ತಕ್ಕಂಥ ಈ ಧುರೀಣರು ಏನಿದ್ದಾರೆ ಇವರು ಖಂಡಿತವಾಗಿ ಕೂಡ ಇದನ್ನು ಯಶಸ್ಸನ್ನು ಕಾಣಲಿ. 25ನೇ ವರ್ಷದ ಈ ಒಂದು ಕಾರ್ಯಕ್ರಮ ಒಂದು ಉತ್ತಮ ರೀತಿಯ ಕಾರ್ಯಕ್ರಮವಾಗಿ ಅದು ನೆರವೇರಲಿ. ಇದರ ಅವರು ಮಾಡ್ತಕ್ಕಂಥ ಸೇವೆಯನ್ನು ಅಲ್ಲಾಹು ಸ್ವೀಕಾರ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇವತ್ತು ಮೀಫ್ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಈಗ ಕೊಡಗಿಗೆ ಮತ್ತು ಹಾಸನ, ಚಿಕ್ಕಮಗಳೂರು ಜಿಲ್ಲೆಗೆ ವ್ಯಾಪಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟದ ಶಿಕ್ಷಣ ಕೊಡತಕ್ಕಂಥ ಒಂದು ಪ್ರಯತ್ನ ಮಾಡಲಿಕ್ಕಿದ್ದಾರೆ. ಬಹುಶಃ ನನಗೆ ಈ ಸಂದರ್ಭದಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ IAS ಅಧಿಕಾರಿಗಳು, IPS ಅಧಿಕಾರಿಗಳು ಮತ್ತು IFS ಅಧಿಕಾರಿಗಳು ನಮ್ಮ ಸಮುದಾಯದಿಂದ ಬಂದಿಲ್ಲ. ಇತರ ಎಲ್ಲ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಮುಂದುವರಿದಿದ್ದೇವೆ. ಇವತ್ತು ಸ್ಪೀಕರ್ ಆಗಿ ನಮ್ಮ UT ಖಾದರ್ ಅವರಿದ್ದರೆ, ನಮ್ಮ BA ಮೊಯ್ದೀನ್ ಅವರು ಕೂಡ ಸಚಿವರಾಗಿ ಸೇವೆ ಸಲ್ಲಿಸಿ ಈಗ ಅನೇಕ ಮಂದಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೂಡ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಆಗಿದೆ. ಇವತ್ತು ಸೈಯದ್ ಬ್ಯಾರಿ ಅವರು ಬೆಂಗಳೂರಿಗೆ ನಾವು 25-30 ವರ್ಷಗಳ ಹಿಂದೆ ಹೋಗುವಾಗ ದೊಡ್ಡ ಬ್ಯಾರಿ ಅಂತ ಹೇಳ್ತಕ್ಕಂಥ ಬೋರ್ಡನ್ನು ಪ್ರಥಮವಾಗಿ ನೋಡಿರ್ತಕ್ಕಂಥದ್ದು ಸೈಯದ್ ಬ್ಯಾರಿ ಅವರ ಆ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯವರು. ಉಮರ್ ಟೀಕೆ ಅವರ ಸಹೋದರ ಡಾಕ್ಟರ್ ಮೊಹಮ್ಮದ್ ಅಂತ ಹೇಳಿದ್ರು. ಬಹುಶಃ 30 ವರ್ಷಗಳ ಹಿಂದೆ ನನ್ನ ಒಬ್ಬ ಸಂಬಂಧಿಕರಿಗೆ ಒಂದು ಮೆಡಿಕಲ್ ಸೀಟಿಗೆ ಬೇಕಾಗಿ ಅವರ ಹತ್ರ ಹೋಗ್ತಕ್ಕಂಥ ಒಂದು ಅವಕಾಶ ಆಗಿತ್ತು. ಬಹುಶಃ ಬಿಜಾಪುರದ ಅಲ್-ಅಮೀನ್ ಕಾಲೇಜಿನಲ್ಲಿ ಅವತ್ತು ಅಡ್ಮಿಷನನ್ನು ಅವರು ದೊರಕಿಸಿಕೊಟ್ಟಿದ್ದಾರೆ. ಬಹುಶಃ ಇಂಥ ಜನರು ನಮ್ಮ ಸಮುದಾಯಕ್ಕೆ, ನಮ್ಮ ಈ ಸಮಾಜಕ್ಕೆ, ದೇಶಕ್ಕೆ ಕೊಡ್ತಕ್ಕಂಥ ಒಂದು ದೊಡ್ಡ ಸೇವೆ ಇದು. ಈ ಸೇವೆ ದೇಶಕ್ಕೆ ಕೊಡ್ತಕ್ಕಂಥ ಸೇವೆ, ಬರೀ ನಮ್ಮ ಸಮುದಾಯಕ್ಕಲ್ಲ. ಇವತ್ತು ನಮ್ಮ ಸಮುದಾಯ ಬೆಳೆದಾಗ ಮಾತ್ರ ರಾಜ್ಯ ಬೆಳೀಲಿಕ್ಕೆ ಸಾಧ್ಯ ಇದೆ. ರಾಜ್ಯ ಬೆಳೆದಾಗ ದೇಶ ಬೆಳೀತದೆ. ಇವತ್ತು ದೇಶದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಂಪದ್ಭರಿತ ಆದಾಗ ದೇಶ ಸಂಪದ್ಭರಿತ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾನು ಅಬ್ದುಲ್ಲಾ ಕುಂಜಿ ಅವರನ್ನು ಬಹಳವಾಗಿ ಸ್ಮರಿಸಬೇಕಾಗ್ತದೆ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ 1990ರ ಆ ಒಂದು ದಶಕಗಳಲ್ಲಿ ನಮಗೆ ಕಾಲೇಜಿಗೆ ಹೋಗಲಿಕ್ಕೆಲ್ಲ ತೊಂದರೆ ಇದ್ದಂತಹ ಸಂದರ್ಭ, ದೆಹಲಿಗೆ ಹೋಗಲಿಕ್ಕೆ ಕೂಡ ವಿಮಾನದ ಟಿಕೆಟನ್ನು ಅವರು ಕೊಟ್ಟಿದ್ದರು. ನಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನನಗೆ ಮಾಡಿಕೊಟ್ಟಂಥ ನಮ್ಮ ಸಹೋದರ ಸಮಾನಾದ ನನ್ನ ಕುಟುಂಬಸ್ಥರಾದ ಅಬ್ದುಲ್ಲಾ ಕುಂಜಿ ಅವ್ರನ್ನ ಸ್ಮರಿಸಲೇಬೇಕು. ಅದೇ ರೀತಿ ಇವತ್ತು ಎಲ್ಲ ರೀತಿಯಲ್ಲಿ ರಾಜಕೀಯವಾಗಿ ನನಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಸಲೀಂ ಅಹಮದ್ ಅಂತ ಹೇಳ್ತಕ್ಕಂಥ ಕಳೆದ 37 ವರ್ಷಗಳಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥವ್ರು. ನಾನು ಮತ್ತು UT ಖಾದರ್ ಸಾಹೇಬರು ಜಿಲ್ಲಾ NSUನ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ವರ್ಷ ಒಟ್ಟಿಗೆ ಸೇವೆ ಸಲ್ಲಿಸತಕ್ಕಂಥ ಒಂದು ಅವಕಾಶ ಕೂಡ ಆಯಿತು. ಇವತ್ತು ಏನು ನಮಗೆ ಈ ಒಂದು ಪೋಸ್ಟ್ ಬರಬೇಕಾದರೆ UT ಖಾದರ್ ಸಾಹೇಬರ ವಿಶೇಷವಾದಂಥ ಪ್ರಯತ್ನ ಇದೆ, ಸಲೀಂ ಅಹಮದ್ ಅವರ ಪ್ರಯತ್ನ ಇದೆ. ಅದೇ ರೀತಿ SM ಕೃಷ್ಣ ಅವರು ನನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ರು. ಬಹುಶಃ ಅವರು ಇದ್ದಾಗ ಹಲವಾರು ಹುದ್ದೆಗಳು ನನಗೆ ಅವರೇ ಕರೆದು ಕೊಟ್ಟರು. ಏನು ಅವರು BJPಗೆ ಹೋದ ನಂತರ ನಮಗೆ ಸ್ವಲ್ಪ ರಾಜಕೀಯವಾಗಿ ಹಿನ್ನಡೆ ಆದಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇವತ್ತು ಎಲ್ಲ ನಾಯಕರು DK ಶಿವಕುಮಾರ್ ಆಗಿ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಸಹಾಯ ಮಾಡಿದ್ದಾರೆ. ನಾನು ನಮ್ಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳಲ್ಲಿ ಕೇಳುವುದಿಷ್ಟೇ, ತಾವು ತಮ್ಮ ಪಾಠವನ್ನು ಮತ್ತು ಪಾಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ಕೇವಲ ಓದಿನ ಮುಖಾಂತರ ಮಾತ್ರ ತಮ್ಮ ಬುದ್ಧಿವಂತಿಕೆಯನ್ನು
ಹೆಚ್ಚಿಸಿದರೆ ಸಾಕಾಗುವುದಿಲ್ಲ. ಸಾಮಾಜಿಕ ಕಳಕಳಿ ಏನಿದೆ, ಸಮಾಜದಲ್ಲಿ ನಾವು ಇತರರಿಗೆ ಹೇಗೆ ಸಹಾಯ ಮಾಡ್ಬೋದು, ಬಡವರ ಬಗ್ಗೆ ಕೂಡ ಕಾಳಜಿ ವಹಿಸ್ತಕ್ಕಂಥ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು, ಬಹುಶಃ 1964ರಲ್ಲಿ ಕೇರಳದಲ್ಲಿ ಮುಸ್ಲಿಂ ಎಜುಕೇಷನ್ ಸೊಸೈಟಿ ಪ್ರಾರಂಭ ಆಯಿತು. ಆ ಕಾಲದಲ್ಲೇ ಅಲ್ಲಿ ಡಾಕ್ಟರ್ಗಳು ಮತ್ತು ಅನೇಕ ಉದ್ಯೋಗಿಗಳು IAS ಅಧಿಕಾರಿಗಳು IPS ಅಧಿಕಾರಿಗಳಾದರು. ಅದೇ ನಮ್ದು 25 ವರ್ಷಗಳ ಹಿಂದೆ BA ಮೊಯ್ದೀನ್ ಅವರ ಮತ್ತು ಹಲವಾರು ಮಂದಿ ಹಿರಿಯ ಶಿಕ್ಷಣ ತಜ್ಞರ ನೇತೃತ್ವದಲ್ಲಿ ಈ ಸಂಸ್ಥೆ ಹುಟ್ಟಿ ಹಾಕಿದೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಕೂಡ ಬೆಳಿಲಿ, ನಮ್ಮ ಸಮುದಾಯ ಇನ್ನೂ ಕೂಡ ಹೆಚ್ಚಾಗಿ ಬೆಳೆದು ಸಮಾಜದಲ್ಲಿ ಕೋಮು ಸೌಹಾರ್ದತೆ ಮತ್ತು ಜಾತ್ಯತೀತ ಪರಂಪರೆಯನ್ನು ಎತ್ತಿಡತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಈ MIF ಸಂಸ್ಥೆಯ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಅಸ್ಸಲಾಂ ಅಲೈಕುಂ.